ಹೌದು ಹೌದು. ಈ ನೀರಿದೆಲ್ಲ ನೋಡಿ, ನೀರಿದೆಲ್ಲ ಇದು ಕೆರೆದು, ಇದು ಈಗ ತಾಗಿದ್ರೆ ಸಾಕು, ಕೆರೆದು ಕತಕ ಇದಾಗ್ತದೆ ಬರ್ತದೆ. ಅದು ಕೆರೆಯಲ್ಲ. ಅರೆ ಈಗ ಆಗಿಬಹುದು. ಸೂಪರ್ ಅಲ್ಲ ಸರ್. ಇದು ಬೇಸ್ಕೊಂಡ್ ತಿಂದ್ರು ಕೆರಿತದೆ ಕೆಲವೊಂದು ಕೆಸು ಎಲ್ಲ. ಎಷ್ಟು ಮಣ್ಣು ಅಂತ ಹೇಳಿದ್ರೆ, ಮಣ್ಣಿಗೆ ಸುಡು ಮಣ್ಣು ಅಂತ ಹೇಳಿ ನಮ್ಮಲ್ಲಿ ಒಂದು ಮಾಡ್ತೇವೆ. ಸ್ವಲ್ಪ ಬೂದಿ ಮಿಕ್ಸ್ ಮಾಡ್ತೇವೆ, ಒಣಗಿದೆ ಸೆಗಣಿ, ಕೋಳಿ ಗೊಬ್ಬರ ಸ್ವಲ್ಪ ಇದ್ರೆ, ಕುರಿ ಗೊಬ್ಬರ ಇದ್ರೆ, ಇಷ್ಟನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಕಹಿಬೇವಿನ ಹಿಂಡಿ, ಹರಳೆ ಹಿಂಡಿ, ಹೊಂಗೆ ಹಿಂಡಿ, 3 ವೆರೈಟಿಯ ಹಿಂಡಿಗಳು. ಇಷ್ಟನ್ನು ಮಿಕ್ಸ್ ಮಾಡಿದಾಗ ಮಣ್ಣು ರೆಡಿ ಆಯ್ತು. ಫುಲ್ ಪಿಂಕ್ ಇದೆ, ಚಿಕ್ಕ ಸೈಜ್ ಅಲ್ಲಿ ಇರ್ತದೆ, ಚೆನ್ನಾಗಿರ್ತದೆ. ನಿಮ್ ಕಡೆ ಎಣ್ಣೆಗಾಯಿ ಮಾಡೋರಿಗೆ ಬಾರಿ ಖುಷಿ ಆಗ್ಬೋದು. ನಿಮ್ ಕಡೆ ಜೋರಲ್ಲ, ಬಾರಿ ದೊಡ್ಡ ಡಿಶ್ ಅಲ್ಲ ಎಣ್ಣೆಗಾಯಿ. ನೋಡ್ಲಿಕ್ಕೆ ನಿಮ್ ಬ್ಯಾಡಗಿ ಟೈಪ್ ಅಲ್ಲಿ ಇದೆ, ಆದ್ರೆ ಬ್ಯಾಡಗಿ ಉಲ್ಟಾ, ಅಂದ್ರೆ ಬ್ಯಾಡಗಿ ಖಾರ ಕಡಿಮೆ ಅಲ್ಲ, ಇದು ಭಯಂಕರ ಖಾರ ಇರುತ್ತಾ. ಹೌದೌದೌದು. ನಿಮ್ಮ ನಾರ್ತ್ ಕರ್ನಾಟಕದವರಿಗೆ ತುಂಬಾ ಖುಷಿ ಆಗ್ಬೋದು. ನಿಮ್ಗೆ ಜೋರಲ್ಲ ಅಲ್ಲಿ ಖಾರ. ಅದರ ಜೊತೆ ಈ ಬೆಂಡೆಗಳು ಒಂದು ನೋಡಿ, ಅದೇ ಆನೆಕೊಮ್ಮನ ವೆರೈಟಿ ಇದೆ ನೋಡಿ. ಇದು ಸ್ಟ್ರೈಟ್ ಇದೆ ನೋಡಿ, ಹೇಗೆ ಕಾಣುತ್ತೆ ನೋಡಿ. ಆಳ್ವಾಸ್ ಅಂತ ನುಡಿಸಿರಿ ಅಂತ ಆಗುತ್ತೆ, ಅಲ್ಲಿ ಇದ್ರದ್ದೆಲ್ಲ ತುಂಬಾ ಶೋ ಮಾಡಿರ್ತಾರೆ. ಇದನ್ನು ತುಂಬಾ ಬೆಳೆದು ತೋರಿಸ್ತಾರೆ ಜನರಿಗೆ. ನೋಡಿ, ಇದು ಸುಂದರಿ ಅಂತೇಳಿ, ನೀವು ಮೊನ್ನೆ ಒಂದು ಸುಂದರಿ ಹಫ್ತಾಬ್ ಸರ್ ಇದ್ರಲ್ಲ, ಅವ್ರದ್ದೊಂದು ನೀವೊಂದು ವಿಡಿಯೋ ಮಾಡಿದ್ರಿ, ಪಿಂಕ್ ಕಲರ್, ಅವರು ಒಂದು ತೋರಿಸಿದ್ರು. ಅದರಲ್ಲೇ ಇನ್ನೊಂದು ಕ್ಯಾಟಗರಿ ಇದೆ, ಇದೊಂದು ಕ್ಯಾಟಗರಿ. ಹೌದು, ಮಂಗಳೂರು ಸೈಡ್ ಇದೆ. ಬೀಜ ಬರೋ ಸ್ಟೈಲ್ ಡಿಫ್ರೆಂಟ್ ಇದೆ, ಪ್ರತಿಯೊಂದು ಗೆಲ್ಲಲು ಬರುತ್ತೆ. ಇದರ ವಿಶೇಷ ಬೀಜ ಬೆಳೆದಾಗಿದೆ. ಹೌದು ನೋಡಿ, ಇದು ಬೆಳೆದಿದೆ. ಇದರ ಬೀಜ ನೋಡಿ ಹೇಗೆ ಬರ್ತದೆ ಅಂತೇಳಿ ತೆಗೆದಿದ್ದೇನೆ ನೋಡಿ. ನೋಡಿ ನೋಡಿ, ಎಲ್ಲ ಬೀಜ ಹೊರಗೆ ಬಂದಾಯ್ತು ನೋಡಿ. ಅಂದ್ರೆ ಬೀಜ ರೆಡಿ ಇದೆ ಅಂತೇಳಿ ಅರ್ಥ. ಇದು ಹೀಗೆ ಮಾಡಿ ಇರ್ತಲ್ಲ, ಇದನ್ನೊಂದು ನೀವು ಅಗದ್ರೆ ಬಾಯಿಗೆ ಹಾಕೊಂಡ್ರೆ ಕರ್ಕೊಂಡ್ ಸೌಂಡ್ ಬಂದ್ರೆ ಬೆಳೆದಾಯ್ತು ಅಂತ ಅರ್ಥ. ಬಲ್ತಿದೆ ಅಂತ ಚರ್ಕನ್ ಸೌಂಡ್ ಬರ್ಬೇಕು, ಅದು ಹಾಗಾದ್ರೆ ಬೆಳೆದಿದೆ ಅಂತ ಅರ್ಥ ಅದು. ಇದು ನಮ್ಮ ಮಂಗಳೂರು ಸೈಡ್ ಇದ್ದಿದ್ದು ವೆರೈಟಿ. ಇದರಲ್ಲಿ ಇದು ಬೀಜಕ್ಕೋಸ್ಕರ ತುಂಬಾ ಬಿಟ್ಟಿದ್ದೇವೆ ಇಲ್ಲಿ. ಇದಕ್ಕೆ ಏನಂತಾರೆ ಸರ್? ಕೆಂಪು ಸುಂದರಿ. ಸುಂದರಿ, ಹೌದು, ಕೆಂಪು ಸುಂದರಿ. ಇದ್ರ ಬಿಳಿ ಇದೆ, ಅದು ಮತ್ತೆ ತೋರಿಸ್ತದೆ ನಿಮಗೆ. ಇದರಲ್ಲಿ ಬಿಳಿ ಸುಂದರಿ ಇದೆ, ಇದು ಕೆಂಪು ಸುಂದರಿ, ಮತ್ತೆ ಸುಂದರಿ ಆಗಿದೆ, ಸುಂದರವಾಗಿದೆ. ಕರೆಕ್ಟ್ ನೋಡಿ. ಇಲ್ಲಿ ಇದೆಲ್ಲವೂ ಕೂಡ ಹೀಗೆ ನೋಡಿ. ಇದು ತೋರಿಸಿ ಸರ್, ಇದು ಅಂದ್ರೆ ಇಲ್ಲಿಂದ ಪೂರ್ತಿ ಇದು ಸೆಟ್ ಹೊರಗಡೆಯಿಂದ ಇರುವಂಥದ್ದು. ಇದು ಕಾಡು ಕೊತ್ತಂಬರಿ. ನೀವು ಮೊನ್ನೆ ಅರಸೀಕೆರೆ ಒಬ್ರು ಗುರುಗಳದ್ದೊಂದು ವಿಡಿಯೋ ಮಾಡಿದ್ರಿ ನೀವು, ಅಲ್ವಾ? ಅವ್ರ ಹೆಸರೇನು? ಅವ್ರ ಹೆಸರು ಬಾರಿ ಚೆನ್ನಾಗಿದೆ, ಮುರಳೀಧರ್ ಗುಂಗುರಮಳೆ. ಹೌದೌದು, ಅವ್ರದ್ದು ಇದೆಲ್ಲ. ಅದನ್ನ ನಾನು ಇಲ್ಲಿ ನೆಟ್ಟಿದ್ದೀನಿ, ಕೆಲವರಿಗೆ ಕೊಡ್ತೀನಿ. ಅಷ್ಟು ನಿಮ್ ಭಾಗದಲ್ಲಿ ಜಾಸ್ತಿ ಇರ್ಬೋದು. ಹೌದೌದು, ಕಾಡು ಕೊತ್ತಂಬರಿ ಅಂತ ಹೇಳಿ. ನಾನು ಮೊನ್ನೆ ಸಾವಯವ ಕೃಷಿ ಅಧ್ಯಯನಕ್ಕೋಸ್ಕರ ಸಿಕ್ಕಿಂ, ನಾಗಾಲ್ಯಾಂಡ್, ಮಣಿಪುರ ಎಲ್ಲ ಹೋಗಿದ್ದೆ. ಅಲ್ಲಿ ನಾರ್ಮಲ್ ಕೊತ್ತಂಬರಿ ಬರಲೇ ಇಲ್ಲ ಇನ್ನು. ಈ ಕೊತ್ತಂಬರಿಯನ್ನೇ ಉಪಯೋಗ ಮಾಡ್ತಾರೆ ಅಲ್ಲಿ. ಎಲ್ಲಿ ಎಲ್ಲ ಬೀದಿಲಲ್ಲ, ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಆ ಕೊತ್ತಂಬರಿನ ಕಟ್ಟಿ ಅದನ್ನು ಮಾರಾಟ ಮಾಡ್ತಾರೆ ನೋಡಿ. ಇದು ಇನ್ನೊಂದು ಕ್ಯಾಟಗರಿ ಬದನೆ ನೋಡಿ. ಓಹೋ, ಫುಲ್ ಪಿಂಕ್ ಇದೆ, ಚಿಕ್ಕ ಸೈಜ್ ಅಲ್ಲಿ ಇರ್ತದೆ, ಚೆನ್ನಾಗಿರ್ತದೆ. ನಿಮ್ ಕಡೆ ಎಣ್ಣೆಗಾಯಿ ಮಾಡೋರಿಗೆ ಬಾರಿ ಖುಷಿ ಆಗ್ಬೋದು. ನಿಮ್ ಕಡೆ ಜೋರಲ್ಲ, ಬಾರಿ ದೊಡ್ಡ ಡಿಶ್ ಅಲ್ಲ ಎಣ್ಣೆಗಾಯಿ ಅಂತ ಹೇಳಿದ್ರೆ. ನೋಡಿ, ಇದರಲ್ಲಿ ಒಂದೊಂದು ವೆರೈಟಿದು ಒಂದೊಂದು. ನಿನ್ನೆ ಮಳೆ ಬಂದಿದೆ ನೋಡಿ. ಇದು ಮೆಣಸು ನೋಡಿ, ಇದು ಹೇಗಿದೆ ನೋಡಿ. ಓಹೋ, ಎಷ್ಟಪ್ಪ ಇದೆಲ್ಲ ಸರ್? ಹೌದೌದು ನೋಡಿ. ಇದು ರಾಜಸ್ಥಾನಿ ಮೆಣಸು. ಹೌದು, ನಾನು ಜೋಧ್ಪುರಕ್ಕೆ ಹೋದಾಗ ಇದರ ಬೀಜ ಹುಡುಕಿದೆ, ಅಲ್ಲ ಸಿಕ್ಕಿಲ್ಲ. ಮಾರ್ಕೆಟ್ ಈ ರೀತಿ ಹಣ್ಣದು ಸಿಕ್ತು. ಆ ಹಣ್ಣದು ತಗೊಂಡ್ಬಂದು ಇಲ್ಲಿ ಬೆಳೆಸಿರೋದು. ತುಂಬಾ ದಪ್ಪ ಸೈಜ್ ಇದೆ. ನೋಡ್ಲಿಕ್ಕೆ ನಿಮ್ ಬ್ಯಾಡಗಿ ಟೈಪ್ ಅಲ್ಲಿ ಇದೆ, ಆದ್ರೆ ಬ್ಯಾಡಗಿ ಉಲ್ಟಾ, ಅಂದ್ರೆ ಬ್ಯಾಡಗಿ ಖಾರ ಕಡಿಮೆ ಅಲ್ಲ, ಇದು ಭಯಂಕರ ಖಾರ ಇರುತ್ತಾ. ಹೌದೌದು. ನಿಮ್ಮ ನಾರ್ತ್ ಕರ್ನಾಟಕದವರಿಗೆ ತುಂಬಾ ಖುಷಿ ಆಗ್ಬೋದು. ನಿಮ್ಗೆ ಜೋರಲ್ಲ ಅಲ್ಲಿ ಖಾರ ಎಲ್ಲ. ನೋಡಿ, ಇದೊಂದು ಇದರಲ್ಲಿ ಪಿಂಕ್ ಆಗೊಂದು ಖಂಡಿತ ಅಲ್ಲ, ಅದರಲ್ಲಿ ಸ್ವಲ್ಪ ಬೇರೆ ವೆರೈಟಿ, ಡಿಫ್ರೆಂಟ್ ವೈಟ್ ಗೆರೆಗಳು ಬಂದಿರ್ತದೆ ಇದಕ್ಕೆ. ಈ ರೀತಿ ನೋಡಿದ್ರೆ ಹಳೆಯ ಪೀಸ್ಗಳು, ಮರದ್ದು ದಾರಂದದ ಪೀಸ್ಗಳು, ಇದನ್ನು ಉಪಯೋಗ ಅಂದ್ರೆ ಯಾರು ಬೇಕಾದ್ರೂ ಆರಾಮಾಗಿ ಮಾಡಬಹುದು. ಹೌದು, ಮಾಡಬಹುದು ಅಂತ ಹೇಳಿ, ಮಾಡಬೇಕು ಅಂತ ಹೇಳುವಂಥದ್ದು. ಯಾಕಂದ್ರೆ ನೀವು ಕೆಮಿಕಲ್ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಸಾವಯವ ತರಕಾರಿ ತಿನ್ನೋದು ಒಳ್ಳೇದು ಅಂತ ನೋಡಿ. ಇದು ಕೆಸುದು ಒಂದು ಮೂಲ ಗುಣ ಏನು ಅಂತ ಹೇಳಿದ್ರೆ, ಇದು ಕೆರೆಯುವಂಥದ್ದು. ಆದರೆ ಈ ಕೆಸು ನಿಮ್ಗೆ ಕೆರೆಯಲ್ಲ. ನೋಡಿ, ಇಲ್ಲಿ ನೋಡಿ, ವೈಟ್ ನೀರಿದೆ ನೋಡಿ. ಈ ನೀರಿದೆಲ್ಲ ನೋಡಿ, ನೀರಿದೆಲ್ಲ. ಇದು ಕೆರೆದು, ಇದು ಈಗ ತಾಗಿದ್ರೆ ಸಾಕು, ಕೆರೆದು ಕತಕ ಇದಾಗ್ತದೆ ಬರ್ತದೆ. ಅದು ಕೆರೆಯಲ್ಲ. ಅರೆ, ಈಗ ಆಗಿಬಹುದು. ಸೂಪರ್ ಅಲ್ಲ ಸರ್. ಇದು ಬೇಸ್ಕೊಂಡ್ ತಿಂದ್ರು ಕೆರಿತದೆ ಕೆಲವೊಂದು ಕೆಸು ಎಲ್ಲ. ಎಷ್ಟು ಹುಳಿ ಹಾಕಿದ್ರೆ ಅದು ಕೆರೀತದೆ, ಆದ್ರೆ ಈ ಕೆಸು ಕೆರೆಯಲ್ಲ. ಇದು ಪತ್ರೋಡ ಹತ್ರ ಮಂಗಳೂರು ಭಾಗದಲ್ಲಿ ಮಾಡ್ತಾರೆ. ನಾನು ಆಗ ಒಂದು ಹೇಳದಲ್ಲ, ಇದನ್ನು ತುಂಬಾ ಜನ ತಗೊಂಡು ಹೋಗ್ತಾರೆ. ಇದಕ್ಕೆ ಏನು ಹೆಸರು ಏನಾದ್ರು ಇದೆ? ಹೆಸರೇನು ಅಂತ ಇದ್ರದ್ದು ಗೊತ್ತಿಲ್ಲ, ಎಷ್ಟೋ ವಿಷಯದಲ್ಲಿ ನಮ್ಗೆ ಹೆಸರೇ ಗೊತ್ತಿಲ್ಲ. ಇದನ್ನ ಯಾವ ತರ ಕಂಡಿಡ ಸರ್? ಕೆರೆತ ಆಗಲ್ಲ ಅಂತ ಹೇಳಿ. ಈಗ ಈ ಕಲರ್ ಇರ್ತಲ್ಲ, ವೈಟ್ ನೋಡಿ, ಇದು ಬಿಳಿ ಬಿಳಿ ಆಗಿರ್ತದೆ ನೋಡಿ. ಆದ್ರೆ ನಾರ್ಮಲ್ ಆಗಿರೋದು ಚಾಕ್ಲೇಟ್ ಕಲರ್. ಹೌದೌದು, ಬೇರೆ ಕಲರ್ ಇರ್ತದೆ. ಇದು ಬಿಳಿ ಆಗಿರುತ್ತೆ. ಹೌದೌದು. ಇದು ಮತ್ತೆ ಚೆನ್ನಾಗಿದೆ, ಹೆಲ್ತ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ.
ಸರ್ ಇಲ್ಲೆಲ್ಲ ಗಿಡಗಳನ್ನ ಪಾಕೆಟ್ಗೆ ಹಾಕಿಟ್ಟಿದ್ರಲ್ಲ ಸರ್, ಹಾ ಏನ್ ಗಿಡಗಳು ಇದೆ, ಎದಕ್ಕೋಸ್ಕರ ಸರ್? ನೀವು ನರ್ಸರಿ ಅಂತ ಹೇಳಿದ್ರೆ ಹ್ಮ್. ತುಂಬಾ ಬೇರೆ ಬೇರೆ ಹಣ್ಣಿನ ಗಿಡಗಳು, ಹ್ಮ್. ತರಕಾರಿ ಗಿಡಗಳು, ಕಾಫಿ ಗಿಡ, ಅಡಿಕೆ ಗಿಡ ಇದೆಲ್ಲ ಕೇಳಿರ್ತೀರಿ. ಹೌದು, ಆದ್ರೆ ನೀವು ತರಕಾರಿ ಗಿಡಗಳನ್ನು ನರ್ಸರಿಲಿ ಮಾಡೋದು ತುಂಬಾ ಕಡಿಮೆ. ಕಡಿಮೆ ಕಡಿಮೆ. ಏನಕ್ಕೆ ಇದನ್ನು ಮಾಡ್ತಿದೆ ಅಂತ ಹೇಳಿದ್ರೆ, ನೀವು ಜನರು ಏನಂದ್ರೆ ಅವರಿಗೆ ಒಂದೊಂದು ವೀಕ್ನೆಸ್ಗೋಸ್ಕರ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವ್ರಿಗೆ ಆಗಲ್ಲ ಅಂತ ಹೇಳಕ್ ಹೋಗಲ್ಲ. ಹ್ಮ್ ಬೀಜ ತಗೊಂಬಂದೆ, ಅದು ಮೊಳಕೆ ಬಂದಿಲ್ಲ, ಹ್ಮ್ ಹ್ಮ್ ಗಿಡ ಮಾಡಿದೆ ಸತ್ತೋಯ್ತು, ಗಿಡ ಚೆನ್ನಾಗಾಯ್ತು, ರೋಗ ಬಂತು, ಈ ಟೈಪ್ ಒಂದೊಂದು ರೀಸನ್ಗಳನ್ನ ಹೇಳ್ತಾರೆ. ಹೌದು, ಅಂದ್ರೆ ಅವ್ರಿಗೆ ನಂಗೆ ಮಾಡಕ್ಕೆ ಉದಾಸೀನ ಆಗುತ್ತೆ, ನಂಗೆ ಟಿವಿ ನೋಡ್ಕೊಂಡು ರೀಲ್ಸ್ ನೋಡ್ಬೇಕು, ನಂಗೆ ತುಂಬಾ ಟೈಮ್ ವೇಸ್ಟ್ ಮಾಡಕ್ ಇರ್ತದೆ, ಅದನ್ನ ಯಾವ್ದನ್ನ ನಿಮ್ಗೆ ಹೇಳಕ್ ಹೋಗಲ್ಲ. ಜನರಿಗೆ ಹೇಳ್ಬೇಕಾದ್ರೆ ಹಿಂಗೆ ಹೇಳ್ತಾರೆ ಅವ್ರು. ಅರ್ಥ ಆಯ್ತು ನಿಮ್ಗೆ? ನಿಮ್ ಚೆನ್ನಾಗಾಗತ್ತೆ ಅಂದ್ರೆ ಅಂತವ್ರಿಗೋಸ್ಕರ ಇದು ಇರುವಂತದ್ದು. ನಮ್ಮ ಊರು ಸುತ್ತಮುತ್ತದವ್ರಿಗೆ ಮೇನ್ ಆಗಿ. ಅಂದ್ರೆ ದೂರಕ್ಕೆಲ್ಲ ಕಳ್ಸಕ್ಕಾಗಲ್ಲ, ಹೌದು. ಹೆಚ್ಚಾದ್ರೆ ಬಸ್ಸಲ್ಲಿ ಕಾಂಟ್ಯಾಕ್ಟ್ ಇರೋಲ್ಲಿ ಕಳಿಸ್ಬೋದು. ನೋಡಿ ಇದು ಆ ಬದನೆ ಗಿಡಗಳು ನೋಡಿ, ಇಷ್ಟು ಗಿಡ ಈ ಟೈಪ್ ಅಲ್ಲಿ ಯಾರು ಮಾಡಕ್ ಕೊಡಕ್ ಸಾಧ್ಯ ಇಲ್ಲ. ಅಂದ್ರೆ ಇನ್ನು ಅವನಿಗೆ ಬಾಯಿಗೆ ಸಾಂಬಾರ್ ಮಾಡಿ ಕೊಡ್ಬೇಕಷ್ಟೇ. ಇಷ್ಟು ಚಿಕ್ಕ ಪಾಕೆಟ್ ಅಲ್ಲಿ ಕೂಡ ಇಷ್ಟು ಚೆನ್ನಾಗಿ ನೋಡಿ ಹೂ ಆಗಿರೋದು ನೋಡಿ, ನೋಡಿ ಹೂ ಆಗಿದೆ ಕರೆಕ್ಟಾ. ಇದನ್ನ ನೀವು ತಗೊಂಡೋಗಿ ನೆಟ್ರೆ ಇದಕ್ಕೆ 1 ತಿಂಗಳಲ್ಲಿ ಅರ್ಧ ಕೆಜಿ ಅದ ಬದನಾಗುತ್ತೆ ಆರಾಮಾಗಿ ಸರ್. ಇನ್ನೊಂದು ತಿಂಗಳಲ್ಲಿ ಅರ್ಧ ಕೆಜಿ ಬದನಾಗಿ ಇವತ್ತು 30 ರೂಪಾಯಿ ಇದೆ. ನೀವು ಇದನ್ನು ಇನ್ನೊಂದು ತಿಂಗಳು ನೆಟ್ರೆ 1 ತಿಂಗಳಿಗೆ 1 ಕೆಜಿ ಆಗುತ್ತೆ. ಈ ರೀತಿ 5 ತಿಂಗಳಾಗುವಾಗ ಕನಿಷ್ಠ ಒಂದು 5 ಕೆಜಿ ಆದ್ರೆ ಆಗುತ್ತೆ. ಅಂದ್ರೆ ಒಂದು 300 ರೂಪಾಯಿದಾದ್ರೂ ಕನಿಷ್ಠ ಬದನೆ ಆಗುತ್ತೆ, ಸಾವಯವವಾಗಿರುವಂತ ಬದನೆ. ಆ 300 ರೂಪಾಯಿಗೆ ನೀವು ಕೊಡಬೇಕಾಗಿದ್ದು ಕೇವಲ 10 ರೂಪಾಯಿ. ನಂಗೆ ಇದಕ್ಕೆ 10 ರೂಪಾಯಿ ಖರ್ಚೇ ಇದೆ, ಯಾಕಂದ್ರೆ ಸಾಮಾನ್ಯ ಮಣ್ಣು ಹಾಕಿದ್ದಲ್ಲ ಇದಕ್ಕೆ. ಇದಕ್ಕೆ ಗೊಬ್ಬರಗಳು ಮಿಕ್ಸ್ ಮಾಡಿ ಎಲ್ಲ ಮಣ್ಣು ಹಾಕಿ ಗಿಡ ಮಾಡಿ ಇಷ್ಟೆಲ್ಲ ಮಾಡಿದ್ವಿ. ಇದಕ್ಕೆ 10 ರೂಪಾಯಿಗೆ ನಾವು ಜನರಿಗೆ ಕೊಡ್ತೇವೆ. ಬರೀ 10 ರೂಪಾಯಿ 10 ರೂಪಾಯಿ ಕೊಡ್ತೀವಿ ಇದನ್ನು. ಸೂಪರ್ ಸರ್. ಆದ್ರೆ ಜನರು ಏನಂದ್ರೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಯಾಕೆ 10 ರೂಪಾಯಿ ಅಂತ ಯೋಚನೆ ಮಾಡ್ತಾರೆ. ಅದೇ ಇನ್ನು ಎಷ್ಟೋ ವರ್ಷ ಆದ್ಮೇಲೆ ಬರುವಂತ ಚೆರಿ, ತೈವಾನ್, ಮಲೇಷ್ಯಾ, ಇಂಡೋನೇಷ್ಯಾ ಅಂತ ಹೆಸರು ಹೇಳ್ತಾರೆ. ಅದು ಎಲ್ಲಿ ಚೆರಿಗಳು ಗೊತ್ತಿಲ್ಲ. ಅದು ಕೇಳಿದಷ್ಟು ಕೊಡ್ತಾ ಇರ್ತಾರೆ. 2,000 ರೂಪಾಯಿ, 1,500 ರೂಪಾಯಿ, ಅದು ಫ್ರೆಸ್ಟೇಜ್. ನೋಡಿ ಸರ್, ಇದಕ್ಕೆ 3,000 ರೂಪಾಯಿ ಕೊಟ್ಟಿದ್ದೀನಿ, ಹೌದಲ್ವಾ? ಆದ್ರೆ ಇದು ನಿನ್ನ ಕಾಪಾಡತ್ತೆ ದಿನ. ಚೆರಿ ದಿನ ತಿನ್ನಕ್ಕಾಗಲ್ಲ. ಆದ್ರೆ ಇದು ವಾರದಲ್ಲಿ 1 ಬಾರಿ ಇದನ್ನು ಸಾಂಬಾರ್ ಮಾಡ್ಬೋದು, ಪಲ್ಯ ಮಾಡೋದು, ಇನ್ನೊಂದು ಮಾಡ್ಬೋದು. ಅದಕ್ಕೋಸ್ಕರ ಈ ಟೈಪ್ ನ ಗಿಡಗಳನ್ನು ನಾವು ನಮ್ಮ ಲೋಕಲ್ ನಲ್ಲಿ ಕೊಡ್ತೇವೆ. ದೂರದ ಜನರಿಗೆ ಕೊಡ್ಬೋದು, ಬಸ್ನ ಕನ್ವೆನ್ಸ್ ಇದ್ದವರಿಗೆ ಕೊಡ್ಬೋದು. ಬಸ್ಸಲ್ಲಿ ಹಾಕಿ ಗೋಣಿಲಿ ಹಾಕಿಟ್ರೆ, ಯಾಕಂದ್ರೆ ನಿಮ್ಮ ನಾರ್ತ್ ಕರ್ನಾಟಕ ಎಲ್ಲ ನಮ್ಮ ಧರ್ಮಸ್ಥಳ ಬಸ್ಗಳು ಹೋಗುತ್ತೆ. ಅವ್ರಿಗೊಂದು 25 ಗಿಡ 50 ಗಿಡ ಬೇಕು ಅಂತ ಹೇಳಿದ್ರೆ ಇದನ್ನು ಕೊಡುವಂತ ಒಂದು ಪ್ರಯತ್ನವನ್ನು ಮಾಡಬಹುದು. ಸರ್ ಹಿಂದ್ಗಡೆ ಏನೇನ್ ಹಾಕಿದ್ರಿ ಸರ್? ನೋಡಿ ಇದರಲ್ಲಿ ಈ ಸೈಡ್ ಅಲ್ಲಿ ಇದಿದೆ, ಬೇಲಿ ಇರ್ತದೆ. ಈ ಬೇಲಿ ಯಾಕೆಂದ್ರೆ ಇದು ಬಳ್ಳಿಗಳು ಹಾಕ್ಲಿಕ್ಕೆ. ಅಲ್ಲಿ ಅಲಸಂಡೆ ತೋರಿಸುತ್ತೆ. ಇದು ಬೂದು ಕುಂಬಳ ನೋಡಿ, ಇಲ್ಲಿ ಆಗ್ಲಿಕ್ಕೆ ಬೂದು ಕುಂಬಳ ಅಂತ, ಬೂದಿ ಟೈಪ್ ಅಲ್ಲಿ ಆಗದು ನೋಡಿ, ಆ ಟೈಪ್ ಇದು ಕುಂಬಳ. ಆ ಟೈಪ್ ಆ ಕಡೆ ನೋಡಿ ಸರ್, ಇದರಲ್ಲಿ ಸೋರೆಕಾಯಿ, ಇದು ಸೋರೆನ ಹಾಕಿದ್ರ ನೋಡಿ, ಇದು ಸೋರೆ. ಅದ್ರ ಸಮಸ್ಯೆ ಸ್ವಲ್ಪ ಮಂಗಗಳದ್ದು ಕಾಟ, ಮಂಗ ಬಂದು ತಿಂತದೆ. ಮಿಡಿಗಳು ತುಂಬಾ ಆಗಿದಾವೆ. ಹೌದು, ಇಲ್ಲಿ ಆಗಿತ್ತು ಸರ್, ದೊಡ್ಡದಾಗಿತ್ತು ನೋಡಿ, ಎಲ್ಲ ಎತ್ಕೊಂಡು ಓಡಿದೆ ನೋಡಿ. ಅಲ್ಲಿ ಸೋರೆ, ಅಲ್ಲೊಂದಾಗಿದೆ ನೋಡಿ ಸೋರೆ, ಬಿಳಿ ಸೋರೆ, ಆಪಲ್ ಸೋರೆ ಅಂತ ಹೇಳ್ತಾರೆ ಇದಕ್ಕೆ. ಆಪಲ್ ಸೋರೆ, ಹೌದು, ಚೆನ್ನಾಗಾಗುತ್ತೆ ಮಿಡಿಗಳು ನೋಡಿ. ಒಂದೊಂದರಲ್ಲಿ 2 3 ಮಿಡಿಗಳೆಲ್ಲ ಆಗುತ್ತೆ. ಅದರ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಮಂಗಗಳದ್ದು ಕಾಟ, ಅದು ಎತ್ಕೊಂಡು ಹೋಗುತ್ತೆ. ನಾವು ಹೆಚ್ಚು ಬಿಡಿಗಿ ಮಾಡಕ್ ಹೋಗಲ್ಲ, ಯಾಕಂದ್ರೆ ಸೋರೆ ಮತ್ತೆ ಬದ್ನೆ ಅದು ಅಷ್ಟು ಚೆನ್ನಾಗಿ ನಮ್ಗೆ ತಿನ್ನಕ್ಕಾಗಲ್ಲ. ಆದ್ರೂ ಅದು ಬಂದು ತಿಂತಿದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಇಲ್ಲ ಅಂತ ಅರ್ಥದ. ಕಲ್ಲು ಮಣ್ಣು ತಿನ್ನೋ ಬದಲು ಅದು ಮಂಗ ತಿಂತ ಇದೆ, ಹೌದಲ್ಲ? ಅದಕ್ಕೆ ನಾವು ಕೂಡ ಕಾರಣ. ಒಂದು ಪ್ರಕೃತಿಗೆ ನಮ್ಗೆ ಏನೇನು ಬೇಕು ನೋಡಿ, ಇಲ್ಲಿ ನೋಡಿ, ಈ ಕಡೆಗೆ ನೋಡಿದ್ರೆ ಬೇರೆ ಯಾವ್ದು, ಅದು ನಮ್ಮ ಮನೆ ಪಕ್ಕದ ರಬ್ಬರ್ ತೋಟ. ಇದು ರಬ್ಬರ್ ಗೊತ್ತಲ್ಲ ನಿಮ್ಗೆ? ಏನ್ ತಿನ್ನಕ ರಬ್ಬರ್ ತಿನ್ನಕ್ಕಾಗತ್ತಾ? ಇನ್ನೊಂದ್ ಕಡೆ ಹೋದ್ರೆ ಅಡಿಕೆ ತಿನ್ನಕ್ಕಾಗಲ್ಲ. ಇನ್ನೊಂದು ನೋಡಿದ್ರೆ ಇನ್ನೊಂದು ಲೆವೆಲ್. ಅದರಿಂದಾಗಿ ನಾವು ಎಲ್ಲರೂ ಕೂಡ ತಿನ್ನೋ ಫುಡ್ಡನ್ನು ರೆಡಿ ಮಾಡಿಲ್ಲ. ಆ ಕಾರಣಕ್ಕೋಸ್ಕರ ಅದೆಲ್ಲ ಅಷ್ಟು ಉಪದ್ರ. ಸರ್ ಈಗ ಈ ಟೈಪ್ ನೀವು ತರಕಾರಿ ಬೆಳೆಯಕ್ಕೆ ರೆಡಿ ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ಮೇನ್ ಪ್ರಿಪ್ರೇಷನ್ ಏನ್ ಮಾಡ್ಕೋಬೇಕು? ಇದು ಬೀಜ ಹಾಕೋಕ್ ಮುಂಚೆ ಮೇನ್ ಪ್ರಿಪ್ರೇಷನ್ ಇದಕ್ಕೆ ಪ್ರಮುಖವಾಗಿ ಇದನ್ನು ಸ್ವಲ್ಪ ತೆಗಿಬೇಕು, ಕ್ಲೀನ್ ಮಾಡ್ಬೇಕು. ಜಾಗ ಕ್ಲೀನ್ ಮಾಡಿದ್ಮೇಲೆ ಮಣ್ಣನ್ನು ರೆಡಿ ಮಾಡ್ಕೋಬೇಕು. ಆ ಮಣ್ಣು ಅಂತ ಹೇಳಿದ್ರೆ ಮಣ್ಣಿಗೆ ಸುಡು ಮಣ್ಣು ಅಂತ ಹೇಳಿ ನಮ್ಮಲ್ಲಿ ಒಂದು ಮಾಡ್ತೇವೆ. ಸ್ವಲ್ಪ ಬೂದಿ ಮಿಕ್ಸ್ ಮಾಡ್ತೇವೆ, ಒಣಗಿದೆ ಸೆಗಣಿ, ಕೋಳಿ ಗೊಬ್ಬರ ಸ್ವಲ್ಪ ಇದ್ರೆ, ಕುರಿ ಗೊಬ್ಬರ ಇದ್ರೆ, ಇಷ್ಟನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಕಹಿಬೇವಿನ ಹಿಂಡಿ, ಹರಳೆ ಹಿಂಡಿ, ಹೊಂಗೆ ಹಿಂಡಿ, 3 ವೆರೈಟಿಯ ಹಿಂಡಿಗಳು. ಇಷ್ಟನ್ನು ಮಿಕ್ಸ್ ಮಾಡಿದಾಗ ಮಣ್ಣು ರೆಡಿ ಆಯ್ತು. ಈ ಮಣ್ಣು ಆ ರೀತಿ ಮಾಡಿದ ಮಣ್ಣು ಯಾವತ್ತೂ ಗಟ್ಟಿ ಆಗಲ್ಲ ನೋಡಿ. ಯಾವ ಟೈಪ್ ಅಲ್ಲಿ ಬೇಕಾದ ತೆಗಿದೆ ನೋಡಿ. ನೋಡಿ ಹೇಗೆ ಒತ್ತಿದ್ರು ಕೂಡ ಬರ್ತದೆ. ನಿನ್ನೆ ಮಳೆ ಬಂದಿದೆ, ಅದಕ್ಕೋಸ್ಕರ ಬರ್ತಾ ಇಲ್ಲ. ಇದು ಯಾವಾಗ್ಲೂ ಹೀಗೆ ಇರ್ತದೆ, ಎಷ್ಟು ಸ್ಮೂತ್ ಆಗಿರ್ತದೆ, ಬೇರುಗಳು ಹೋಗ್ಲಿಕ್ಕೆ ಸುಲಭ ಆಗುತ್ತೆ. ಆ ರೀತಿಯ ಮಣ್ಣನ್ನು ಪ್ರಿಪೇರ್ ಮಾಡ್ಕೋಬೇಕು. ಕಹಿಬೇವಿನ ಹಿಂಡಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ರೋಗ ನಿಮ್ಗೆ ಹೊರಗಡೆಯಿಂದ ಬಂದು ಅಟ್ಯಾಕ್ ಮಾಡೋದು ಬೇರೆ ವಿಚಾರ. ಇದು ವೀಕ್ ಇದ್ರೆ ಮಾತ್ರ ಇದು ಸೋಲ್ತದೆ. ಅದರಲ್ಲಿ ನೀವು ಕಹಿಬೇವಿನ ಹಿಂಡಿ ಹಾಕಿದಾಗ ಬುಡದಿಂದ ನಿಮ್ಗೆ ಬೇರಿಗೆ ಬರೋ ರೋಗಗಳು ಅವಾಯ್ಡ್ ಆಗುತ್ತೆ. ಆಗ ಬೇರು ಚೆನ್ನಾಗಿ ಆಹಾರ ಕೊಡ್ತದೆ. ಆಹಾರ ಚೆನ್ನಾಗಿ ಕೊಟ್ಟಾಗ ಯಾವ ಕಾರಣಕ್ಕೂ ಅದು ನಿಮಗೆ ಹೊರಗಿಂದ ಬಂದ ರೋಗನ ಎದುರಿಸುವಂಥ ಕೆಪಾಸಿಟಿ ಇರ್ತದೆ. ಉದಾಹರಣೆಗೆ ಹೇಗೆ ಅಂತ ಹೇಳಿದ್ರೆ, ನೀವು ಸಿಟಿಯಲ್ಲಿ ಇರ್ತಾರೆ ನೋಡಿ, ಈಗ ನಿಮ್ಮ ಭಾಗದಲ್ಲಿ ಸಿಟಿಗಳಲ್ಲಿ ಇರ್ತಾರೆ.
ಅವರಿಗೆ ಒಂದು ಮಳೆ ಬಂದು ಸ್ವಲ್ಪ ಚಂಡಿ ಆದ್ರೆ ಸಾಕು ನಾಳೆ ಜ್ವರ ಶುರು ಆಗುತ್ತೆ. ಆದರೆ ರೈತರು ಒಂದು ತಿಂಗಳು ಮಳೆಯಲ್ಲಿ ಹೋದ್ರೂ ಕೂಡ ಏನೂ ಆಗಲ್ಲ. ಯಾಕೆಂದ್ರೆ ಅವ್ರದ್ದು ಇಮ್ಯುನಿಟಿ ಪವರ್ ಅಷ್ಟು ಜೋರು ಇರ್ತದೆ, ಅವರಿಗೆ ಆ ಎದುರಿಸುವ ತಾಕತ್ ಇರ್ತದೆ. ನಾವೆಲ್ಲರೂ ಕೂಡ ಮನುಷ್ಯರು, ನಾವೆಲ್ಲರೂ ಕೂಡ ಮೆಡಿಸಿನ್ ತಗೋತೇವೆ. ಆದರೆ ಮಂಗ ಇದೆ, ನವಿಲಿದೆ, ಪ್ರಾಣಿಗಳಿದೆ, ಪಕ್ಷಿಗಳು, ನರಿಗಳು, ಅದಕ್ಕೆ ಯಾರು ಸರ್ ಮೆಡಿಸಿನ್ ಕೊಟ್ಟರು? ಅದನ್ನು ಕೊಟ್ಟು ಸಾಯಿಸೋದು ಬಿಟ್ಟರೆ ಮೆಡಿಸಿನ್ನು ಹೌದಲ್ಲ, ಔಷಧಿ ಕೊಟ್ಟು ಸಾಯಿಸೋದು ಬಿಟ್ಟರೆ ಅದಕ್ಕೆ ಯಾರು ಮೆಡಿಸಿನ್ ಕೊಟ್ಟಿಲ್ಲ. ಆದರೆ ಅದು ಸಾಯ್ತಾ ಇಲ್ಲ ಅಂತೇಳಿ, ನಮ್ಮಂಗೆ ಸಾಯ್ತಾ ಇಲ್ಲ. ಅದು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸತ್ತೋಯ್ತಂತೆ, ಎಲ್ಲ ರೋಗ ಬಂದ್ಬಿಡ್ತು ಕೊರೋನಾ ಟೈಪಲ್ಲಿ, ಸಾವಿರಾರು ಪ್ರಾಣಿಗಳು ಸತ್ತೋಯ್ತು. ಆ ರೀತಿ ಯಾವುದಿರಲ್ಲ. ಅದೇ ರೀತಿಯಲ್ಲಿ ಈ ಗಿಡಕ್ಕೂ ಕೂಡ ಆ ರೀತಿ ಇಮ್ಯುನಿಟಿ ಪವರ್ ಬೆಳೆಸಲಿಕ್ಕೆ ಅದಕ್ಕೆ ಬರಬೇಕು ಅಂದರೆ ಕೈಬೇವಿನ ಹಿಂಡಿ, ಹರಳೆಣ್ಣೆ ಇಂಥದ್ದೆಲ್ಲ ಹಾಕಬೇಕು. ಹಾಕಿದಾಗ ಚೆನ್ನಾಗಿ ಬರುತ್ತೆ. ಬೀಜ ಹಾಕ್ಬೇಕಾದ್ರೆ ಏನೇನು ಬೀಜೋಪಚಾರ ಮಾಡ್ತೀವಿ ನೋಡಿ? ನಾವು ಹೆಚ್ಚಿನ ಬೀಜೋಪಚಾರ ಮಾಡ್ತೀವಿ ಅಂತ ಹೇಳಕ್ ಬರಲ್ಲ. ನಾವೇನಂದ್ರೆ ಬೀಜಗಳನ್ನು ಇಲ್ಲಿಗೆ ಹಾಕಲ್ಲ. ಎಷ್ಟೋ ಬಾರಿ ಅದನ್ನು ಸಣ್ಣ ಸಣ್ಣ ಟ್ರೇಗಳು ಸಿಗ್ತದೆ, ಅದಕ್ಕೆ ಕೋಕೋ ಪಿಟ್ ಹಾಕಿ ಅದರೊಳಗಡೆ ಬೀಜವನ್ನು ಹಾಕ್ತೀವಿ. ಒಳಗಡೆ ಬೀಜವನ್ನು ಹಾಕಿದ್ರೆ ಏನ್ ಲಾಭ ಅಂತ ಹೇಳಿದ್ರೆ, ಅದು ಮನೆ ಪಕ್ಕ ಇಟ್ಕೊಂಡ್ರೆ ಅದಕ್ಕೆ ಕೀಟಗಳು ಹೊರಗಡೆ ಬರಲ್ಲ, ಮತ್ತೆ ಇರುವೆ ಬರಲ್ಲ. ಇರುವೆಗೆ ಸುತ್ತ ನಾವು ಅರಶಿನ ಹಾಕ್ತಿವಿ, ಅರಶಿನ ಹುಡಿಯನ್ನು ಹಾಕ್ತಿವಿ. ಅರಶಿನ ಹುಡಿಗೆ ಇರುವೆ ಬರಲ್ಲ. ಆಗ ನಿಮಗೆ ಗಿಡ ಚೆನ್ನಾಗಿ ಬರ್ತದೆ. ಅದಾದ್ಮೇಲೆ ಅದನ್ನ ತಂದು ಬೇಕಾದ್ರೆ ರಿಸರ್ವ್ ನೆಡುವುದು. ಈಗ ಉದಾಹರಣೆಗೆ ನಾನು ಇಲ್ಲಿಗೆ ಗಿಡ ರೆಡಿ ಮಾಡಿದ್ದೀನಿ, ಸಣ್ಣ ಸಣ್ಣ ಗಿಡಗಳು. ಇದು ಈಗ ತೊಟ್ಟೆಗೆ ಹಾಕಿದ್ಮೇಲೆ ಇಷ್ಟು ದೊಡ್ಡದಾಯ್ತಿದೆ. ಈಗ ಯಾವಾಗ ಬೇಕಾದ್ರೂ ಇದನ್ನ ತಗೊಂಡೋಗಿ ಇಲ್ಲಿ ಬೇಕಾದ್ರೆ ನೆಡ್ಬೋದು. ನಿಮ್ಗೆ ರೆಡಿ ಆಗಿರುವಂತ ಸಬ್ಜೆಕ್ಟ್ಗಳದೆಲ್ಲ. ಸರ್, ವಿಶೇಷವಾಗಿ ಇದರಲ್ಲಿ ಕೀಟ ರೋಗಗಳಿಗೆ ಏನಾದ್ರೂ ಔಷಧಿಗಳು ಬಳಸ್ತಾರ, ನ್ಯಾಚುರಲ್ ಆಗಿ ಬೆಳಿತಾವ? ಇಲ್ಲಿ ಏನಂತ ಹೇಳಿದ್ರೆ, ನಾವು ಸಾವಯವದಲ್ಲಿ ಯಾವ್ದು ಔಷಧಿ ಬೇಕಾದ್ರೂ ಬಳಸಬಹುದು. ಸಾವಯವ ಔಷಧಿಗಳನ್ನು ಮುಖ್ಯವಾಗಿ ಟ್ರ್ಯಾಪರ್ಗಳನ್ನ ಹಾಕ್ತೇವೆ ನೋಡಿ. ಇಲ್ಲಿ ಹಳದಿ ನಿಮ್ಗೆ ಕಾಣ್ತಾ ಇರ್ಬೋದು, ಹಳದಿ ಶೀಟ್. ಅದಾದ್ಮೇಲೆ ಬ್ಲೂ ಶೀಟ್ ಅಂತ ಬರ್ತದೆ ನೋಡಿ, ಇಲ್ಲೊಂದು ಈ ಮರದ ಮೇಲೆ ಅಂಟು ಬಲೆಗಳು, ಮೋಹಕ ಬಲೆ. ಹೌದು, ಅಲ್ಲಿ ಏನಾಗುತ್ತೆ ನಿಮ್ಗೆ ಟ್ರ್ಯಾಪರ್ಗಳು ಅದನ್ನು ಆಕರ್ಷಣೆ ಮಾಡಿ ಅದನ್ನು ಇದು ಮಾಡುತ್ತೆ. ಅಂದ್ರೆ ಪ್ರಮಾಣ, ಕೀಟಗಳ ಪ್ರಮಾಣ ಕಡಿಮೆ, ಪರ್ಸೆಂಟೇಜ್ ಡೌನ್ ಮಾಡುತ್ತೆ. ಅದ್ರ ಜೊತೆಗೆ ನಾನು ಹೇಳೋದಲ್ಲ, ಈ ಬುಡಕ್ಕೆ ಹಾಕಿದ ಕೈಬೇವಿನ ಹಿಂಡಿರ್ತದಲ್ಲ, ಇದೆಲ್ಲ ನಿಮ್ಗೆ ಅಷ್ಟು ರುಚಿ ಅನ್ಸಲ್ಲ ಇದಕ್ಕೆ. ಈ ಎಲೆಗಳು, ಈ ಎಲೆ ನಿಮ್ಗೆ ನಾರ್ಮಲ್ ಹಾಕಿದಾಗ ರುಚಿ ಅನ್ಸುತ್ತೆ. ಆ ಕಹಿ ಅಂಶಗಳೆಲ್ಲ ಇದಕ್ಕೆ ಆಡ್ ಆದ್ರಿಂದಾಗಿ ಇದಕ್ಕೆ ಬಂದು ನಿಮ್ಗೆ ಹೊರಗಡೆಯಿಂದ ಅಟ್ಯಾಕ್ ಮಾಡೋದು ತುಂಬಾ ಕಡಿಮೆ, ರುಚಿ ಬರಲ್ಲ. ಅದರಿಂದಾಗಿ ಭಾರಿ ಏನು ನಿಮ್ಗೆ ರೋಗಗಳು ಬರ್ತವೆ ಅಂತಿಲ್ಲ. ಅದ್ರ ಜೊತೆ ಮಿತ್ರ ಕೀಟಗಳಿರ್ತದೆ, ಅದು ಅದನ್ನೆಲ್ಲ ಸಾಯಿಸ್ತಾ ಇರ್ತದೆ. ನಿಮ್ಗೆ ಸ್ಪ್ರೇ ಮಾಡೋದ್ರಿಂದಾಗಿ ಬಲೆಗಳಿರ್ತವೆ ನೋಡಿ, ಯಾವಾಗ್ಲೂ ಒಂದು ಬಲೆ ಸೈಡ್ ಅಲ್ಲಿ ಇರ್ತದೆ. ನಿನ್ನೆ ಮಳೆ ಬಂದದ್ರಿಗೆ ಇಲ್ಲ, ಆ ಬಲೆಯಲ್ಲಿ ಯಾವುದೋ ಒಂದು ಕೀಟಗಳು ಬರ್ತದೆ, ಮುಗಿಸ್ತದೆ. ಅದಾದ್ಮೇಲೆ ನಿಮ್ಗೆ ಇನ್ಯಾವುದೋ ಒಂದು ಉರಿ ಅಂತ ಕೆಂಪು ಇರುವೆ ಅಂತ ಅದು ಬರ್ತದೆ, ಅದನ್ನ ತಿನ್ಕೊಂಡು ಹೋಗ್ತದೆ. ಇನ್ಯಾವುದೋ ಹಕ್ಕಿ ಬರ್ತದೆ, ಅದು ತಿನ್ಕೊಂಡು ಹೋಗ್ತದೆ. ನ್ಯಾಚುರಲ್ ಆಗಿ ಅದೆಲ್ಲ ಇದೆ, ಕಂಟ್ರೋಲ್. ಹೌದು, ನೀವು ಯಾವತ್ತು ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಮಿತ್ರ ಕೀಟಗಳು ಬರಲ್ಲ, ಮಿತ್ರ ಹಕ್ಕಿಗಳು ಬರಲ್ಲ, ಯಾವ್ದು ಬರಲ್ಲ. ಆಗ ನಿಮ್ಗೆ ಇದನ್ನು ಏಕಾಂಗಿ ಮಾಡಿ ನಿಲ್ಸಿದಂಗೆ ಆಗುತ್ತೆ ನಿಮ್ಗೆ. ಅಂದ್ರೆ ನಿಮ್ಗೆ ಯಾವುದೇ ಕತ್ತಿ ಕೊಡದೆ ಒಬ್ಬನಿಗೆ ಆಯುಧಗಳು ಕೊಟ್ಟರೆ ನೀವು ಫೈಟಿಗೆ ಬಿಟ್ರೆ ಹೆಂಗಾಗುತ್ತೆ? ಅವ್ನು ಅಸಹಾಯಕನಾಗಿ ನಿಂತಿರ್ಬೇಕು, ಅವನಿಗೆ ಶಕ್ತಿ ಇದೆ, ಆ ರೀತಿ ಆಗುತ್ತೆ. ಆಗ ನಿಮ್ಗೆ ಅಟ್ಯಾಕ್ ಮಾಡಿದಾಗ ಇದು ತುಂಬಾ ಏಟುಗಳು ಬೀಳ್ತದೆ. ಆಗ ನೀವು ಕೆಮಿಕಲ್ ಸ್ಪ್ರೇ ಮಾಡಲೇಬೇಕಾಗತ್ತೆ. ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಅದು ನೀವೇ ಸ್ಪ್ರೇ ಮಾಡ್ದಂಗೆ, ಈಗ ಇಲ್ಲಿಗೆ ಪಾಷಾಣ ಇಟ್ಟಾಗೆ ನಿಮ್ಗೆ ಅದು ಕೆಮಿಕಲ್ ಸ್ಪ್ರೇ ಮಾಡ್ದಾಗೆ ಆಗುತ್ತೆ. ಸರ್, ವಿಶೇಷವಾಗಿ ಈ ಜಾಗದಲ್ಲಿ ಯಾವ್ಯಾವ ತರಕಾರಿಗಳಿದಾವೆ ಮತ್ತು ಯಾವ್ಯಾವ ಬಳ್ಳಿಗಳಿದಾವೆ ಸರ್? ನೋಡಿ, ಇದರಲ್ಲಿ ನಾನು ತೋರಿಸ್ತೇನೆ ನಿಮಗೆ. ಅಲಸಂಡೆ ಬಳ್ಳಿ ಇದೆ, ಇದು ಅಲಸಂಡೆ ಬಳ್ಳಿ. ಅದಾದ್ಮೇಲೆ ಸೋರೆ ಬಳ್ಳಿ ಇದೆ, ಬೂದುಕುಂಬಳ ಇದೆ. ನೋಡಿ, ಇದು ಈಗ ನೋಡಿದ್ದು ನಾನು ನೋಡಿರ್ಲಿಲ್ಲ. ನಾವು ಅಲ್ಲಲ್ಲಿ ನೆಟ್ಟಿರ್ತೇವೆ, ಎಲ್ಲಿಂದ ಬರ್ತೇವೆ ನೋಡಿ. ಇದು ಹಳದಿ ಎಲೆ ನೋಡಿ, ಇದು ಹೀರೆ ನೋಡಿ, ತುಪ್ಪದ ಹೀರೆದು ಹೂ ಬಂದಿದೆ. ಬಳ್ಳಿ ಇದು ತುಪ್ಪದ ಹೀರೆದು. ಇದು 3-4 ವೆರೈಟಿಯ ಬಳ್ಳಿ ಆಯ್ತು ಇದರಲ್ಲಿ. ನೋಡಿ, ಇಲ್ಲೊಂದು ಬೆಂಡೆ ಇದೆ, 5 ವೆರೈಟಿ ಆಯ್ತು ಈ ಬೆಂಡೆ. ಅದಾದ್ಮೇಲೆ ನೋಡಿ, ಸ್ವಲ್ಪ ಕೆಂಪಾಗಿರೋದು, ಸಣ್ಣ ಕೆಂಪಾಗಿರೋದು 6ನೇ ವೆರೈಟಿ ಬೆಂಡೆ ಇದೆ. 5 ಮುಖದ ಬೆಂಡೆ ಇದೆ. ಅದಾದ್ಮೇಲೆ 8 ಮುಖದ ಇಲ್ಲಿ ಬೆಂಡೆ ಇದೆ. ಅದಾದ್ಮೇಲೆ ಉದ್ದ ಬೆಂಡೆ ಇದೆ. ಅದಾದ್ಮೇಲೆ ಮರ ಬೆಂಡೆ 2 ಇದೆ. ಟೋಟಲ್ ಆಗಿ ಒಂದು 12 ವೆರೈಟಿ ಐತೆ ಅಲ್ಲಿಗೆ. ಆಮೇಲೆ ನೋಡಿ, ಇದೊಂದು ಹರಿವೆ ಇದೆ, ಸುಂದರಿ ಅಂತ ಹೇಳಿ ನೋಡಿ. ಇನ್ನೊಂದು ವೆರೈಟಿ ಇದೆ ಹರಿವೆ, 12 ಆಯ್ತು ಅಲ್ಲಿಗೆ. ಇದೊಂದು ಕೆಸು ಇದೆ. ಅದಾದ್ಮೇಲೆ ಬದನೆ ಇದೆ, ಬಿಳಿ ಬದನೆ 14 ವೆರೈಟಿ ಆಯ್ತು. ಆಮೇಲೆ ಅಲ್ಲಿ 2 ವೆರೈಟಿ ಇದು ಬದನೆ ಬೇರೆ ಇದೆ, 14-16 ಆಯ್ತು. ಅದಾದ್ಮೇಲೆ ಇಲ್ಲಿ ನೋಡಿ ಟೊಮೆಟೊ, ಈಗ ನೋಡ್ತಿರೋದು ನೋಡಿ, ನೀವು ಬಂದಾಗ ನೋಡ್ತಿರೋದು ಟೊಮೆಟೊಗಳು ನೋಡಿ, ಅಲ್ಲೆಲ್ಲ ಹೇಗಾಗಿದೆ ನೋಡಿ. ಫುಲ್ ವೈಟ್ ಕಲರ್ ಅಲ್ಲಿ ಅಂದ್ರೆ ವೈಟ್ ಅಂದ್ರೆ ಹಸಿರೇ, ಅದು ಬಿಸಿಲು ಬೀಳದಾಗ ಆಗಿರೋದು. ಅಲ್ಲಿಗೆ 16 ವೆರೈಟಿಗಳಾಯ್ತು. ಅದಾದ ಮೇಲೆ ನೋಡಿ, ಇದು ಕಾಡು ಕೊತ್ತಂಬರಿ 17 ವೆರೈಟಿ ಆಯ್ತು. ಅದಾದ್ಮೇಲೆ ನೋಡಿ, ರಾಜಸ್ಥಾನಿ ಮೆಣಸಿದೆ, ಇದು 18 ವೆರೈಟಿ ಆಯ್ತು. ನಾರ್ಮಲ್ ಮೆಣಸಿದೆ 19 ವೆರೈಟಿ ಇದೆ ನೋಡಿ. ಇದು ನಾನು ತೋರಿಸ್ತಲ್ಲ ಆಗ, ಇದೊಂದು ವೆರೈಟಿ ಇದೆ 20.
ಒಂದು 20 ಇದೆ ಇದರಲ್ಲಿ. ಅಂದ್ರೆ ನಾಟಿ ತರಕಾರಿ ಕೃಷಿ ಪಾತುಗಳು ಅಂತ ಹೇಳಿದ್ರೆ ಅದ್ರ 20 ಇದ್ದಾಗ ಯಾವ್ದಾದ್ರು ಒಂದು ನಿಮ್ಗೆ ಸಿಗ್ತದೆ. ನೀವು ಯಾವ್ದೋ ಒಂದನ್ನು ಹಿಡ್ಕೊಂಡು ನೀವು ನಾಟಿ ತರಕಾರಿ ಮಾಡ್ತೀವಿ ಅಥವಾ ಸಾವಯವ ತರಕಾರಿ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ನೀವು ಪುನಃ ಅದಕ್ಕೆ ವೈವಿಧ್ಯತೆ ಇರಬೇಕು. ವೈವಿಧ್ಯತೆ, ಅದರೊಟ್ಟಿಗೆ ಈ ವೈವಿಧ್ಯತೆಗಳಿದ್ದಾಗ ಇನ್ನೊಂದು ವಿಷಯ ಇರ್ತದೆ. ಇದೆಯಲ್ಲ, ಅದು ಸ್ಪ್ರೆಡ್ ಆಗುತ್ತೆ. ಉದಾಹರಣೆಗೆ ಈ ಒಂದು ಬದನೆ ಗಿಡ ಇದೆ. ಈ ಒಂದು ಬದನೆ ಗಿಡಕ್ಕೆ ನಾನು ಇಟ್ಟಾಗ ಅದ್ರ ಸುತ್ತಮುತ್ತ ಯಾವುದೇ ಗಿಡಗಳಿಲ್ಲದಾಗ ಎಲ್ಲ ಕೀಟಗಳು ಬಂದು ಎಲ್ಲಿ ಕೂರತ್ತಂದ್ರೆ ಈ ಬದನೆ ಗಿಡಕ್ಕೆ. ಕರೆಕ್ಟಾ? ಈ ಹರಿವಿದೆ, ಇದಕ್ಕೆ ಇದೆಲ್ಲ ಬಂದು ಇಲ್ಲಿ ಕೂರುತ್ತೆ. ಉದಾಹರಣೆಗೆ ಇಲ್ಲಿ ಇಷ್ಟು ಗಿಡಗಳಿರುವಾಗ ಅದೆಲ್ಲ ಸ್ಪ್ರೆಡ್ ಆಗುತ್ತೆ. ಕರೆಕ್ಟ್ ನೋಡಿ ಸರ್, ಇಲ್ಲಿ ಏನೇನೋ ಕೀಟಗಳು ಇರ್ತವೆ ನೋಡಿ, ಓಡಾಡ್ತಿರ್ತವೆ, ಅದು ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆದಾಗ ನಿಮ್ಗೆ ಒಂದು ಲಾಸ್ ಆಗಲ್ಲ, ಒಂದೇ ಗಿಡ ಲಾಸ್ ಆಗಲ್ಲ. ಗೊತ್ತಾಯ್ತು ನಿಮ್ಗೆ? ಈಗ 10 ಜನರು ಹೊರುವಂತ ಭಾರ ಅದು ನಿಮ್ಮ ಒಬ್ಬನಿಗೆ ತಲೆಗೆ ಬಿದ್ದಾಗ ನಿಮ್ಗೆ ಸಮಸ್ಯೆ ಆಗುತ್ತೆ. ಅದೇ 10 ಕಡೆ ಸ್ಪ್ರೆಡ್ ಆದಾಗ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ಆ ರೀತಿ ಗಿಡದಲ್ಲಿ ಒಂದೊಂದೆಲ್ಲ ಏನು ಮ್ಯಾಟರ್ ಆಗಲ್ಲ. ಇದು ಹಂಚಿ ಬಿಡುತ್ತದೆ. ನೀವು ಅದನ್ನು ಏನು ಮಾಡ್ತೀರಿ ಅಂತ ಹೇಳಿದ್ರೆ, ಸಾಮಾನ್ಯ ರೈತರು ಏನ್ ಮಾಡ್ತಾರೆ, ಒಂದೊಂದು ಗಿಡಗಳನ್ನ ಇಟ್ಟು ಬಿಡ್ತಾರೆ. ಆಗ ನೇರ ಅದಕ್ಕೆ ಓಪನ್ ಆಗಿ ಅಟ್ಯಾಕ್ ಮಾಡ್ಲಿಕ್ಕೆ ಆಗುತ್ತೆ, ಆಗ ಅದು ಮುಗಿಸ್ತದೆ. ಆ ಟೈಪ್ ಇದ್ದು ಒಂದು ಸಿಸ್ಟಮ್ ಸರ್ ಇದು. ಇದು ತುಂಬಾ ಸುಮಾರು ಒಂದು 5,000 to 10,000 ಜನ ನಮ್ಮ ಕರ್ನಾಟಕದೊಳಗಡೆ ನಮ್ಮನ್ನು ಫಾಲೋ ಮಾಡ್ತಾರೆ. ನಾವು ಅವ್ರಿಗೆ ಬೀಜಗಳು ಕೊಡ್ತೀವಿ, ಅವ್ರಿಗೆ ಗೈಡ್ ಮಾಡ್ತೀವಿ. ನಮ್ಮ ಯೂಟ್ಯೂಬಲ್ಲಿ ಅದರ ವಿಡಿಯೋಗಳು ಹಾಕ್ತೀವಿ. ಸಂಪೂರ್ಣ ಸಹಜ ಕೃಷಿ ನಮ್ಮ ಚಾನಲ್ ಇದೆ, ಅದರಲ್ಲಿ ಅದರ ಮಾಹಿತಿಗಳು ಕೊಡ್ತೀವಿ. ಅದರಿಂದಾಗಿ ಅವರಿಗೆ ನಮಗೆ ಗೊತ್ತಿಲ್ಲದಂಗೆ ಇಂಡೈರೆಕ್ಟ್ ಆಗಿ ಅವರು ಅದನ್ನು ನೋಡ್ಕೊಂಡು ಮಾಡ್ತಿರ್ತಾರೆ. ಎಷ್ಟೋ ಜನರಂಗೆ ಪರಿಚಯನೇ ಇಲ್ಲ, ಆದರೆ ಅವರು ನಮ್ಮನ್ನು ನೋಡ್ಕೊಂಡು ಏನೋ ಫಾಲೋ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಮತ್ತು ಕೃಷಿ ಅನ್ನೋದಿದೆಯಲ್ಲ, ಇದನ್ನು ಯಾರಿಗೂ ಕಲಿಸ್ಬೇಕಾಗಿಲ್ಲ. ಅದು ನಮ್ಮ ಬ್ಲಡ್ಡಲ್ಲಿ ಇರುವಂಥದ್ದು. ನಮ್ಮ ತಾತ ಮುತ್ತಾತ ನಮ್ಮ ಇಡೀ ತಲಾಂತರ ಕೃಷಿ ಮಾಡ್ತಿದ್ವಿ. ಅದು ಸ್ಪೆಷಲ್ ಆಗಿ ನಮ್ಮ ಇಂಡಿಯಾದಲ್ಲಿ ನೀವು 4 ಗಿಡಗಳ ನೆಟ್ಟರೆ ಸಾಕು. ಆಮೇಲೆ ಅದರಲ್ಲಿ ಬೆಳೆ ಬರ್ತಿದ್ದಾಗೆ ನಮ್ಮ ಬಾಡಿ ಆಕ್ಟಿವ್ ಆಗುತ್ತೆ, ನಮ್ಮ ಮೈಂಡ್ ಆಕ್ಟಿವ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈ ಬ್ಲಡ್ ಅಲ್ಲಿ ಇದೆ ಅದು. ಕೃಷಿ ಹೊಸ ಐಡಿಯಾಗಳು ಅದೇ ಕೊಡುತ್ತೆ. ನಾನು ಕೊಡಬೇಕಾಗಿಲ್ಲ, ಇನ್ಯಾರೋ ಯೂಟ್ಯೂಬರ್ ಕೊಡಬೇಕಾಗಿಲ್ಲ, ಕೃಷಿ ವಿಜ್ಞಾನಿ ಕೊಡಬೇಕಾಗಿಲ್ಲ. ಅವನೇ ಐಡಿಯಾಗಳನ್ನು ಕಂಡುಕೊಳ್ತಾನೆ. ಇದೆಲ್ಲವೂ ಕೂಡ ನಾನೇ ಐಡಿಯಾಗಳನ್ನು ಕಂಡುಕೊಂಡಿರುವಂಥದ್ದು. ಇದು ಇನ್ನಾರು ಫಾಲೋ ಮಾಡ್ತಿರ್ಬೋದು, ಆದರೆ ಮ್ಯಾಕ್ಸಿಮಮ್ ಇಲ್ಲಿ ಹೆಚ್ಚಿನ ಐಡಿಯಾಗಳಿದ್ದು ನಂದೇ. ಪ್ರಯೋಗ ಮಾಡಿದ್ದೇನೆ, ಏನು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿಲ್ಲಲ್ಲ, ಹೌದಲ್ವಾ? ಸಣ್ಣ ಇನ್ವೆಸ್ಟ್ಮೆಂಟ್. ಫೇಲ್ ಆದರೆ ಏನು ಸಮಸ್ಯೆ ಇಲ್ಲ, ಮುಂದಿನ ಸಲಕ್ಕೆ ಅದನ್ನು ಮಾಡಿಲ್ಲ ಅಂದರೆ ಆಯಿತು. ಒಂದು ತಪ್ಪನ್ನ ಮತ್ತೆ ಮಾಡಲಿಕ್ಕೆ ಅವಕಾಶಗಳು ಸಿಗುವುದಿಲ್ಲ. ಅದನ್ನು ಸರಿ ಮಾಡ್ತಾ ಹೋದಾಗ ಸರಿಯಾಗುತ್ತೆ ಕರೆಕ್ಟಾಗಿ. ಓಕೆ ಸರ್.